ಒಬ್ರು ದೊಡ್ಡ ಡೈರೆಕ್ಟರ್, ನನ್ನ ಹೆಸರು ಬೇಡ ಅಂದ್ಬಿಟ್ಟು ಮುಖ ನೋಡಿ ನನ್ನನ್ನು ಒಂದು ಸಿನಿಮಾದಲ್ಲಿ ನೋಡಿ ಕರೆದ್ರು. ಬಟ್ ನೆಕ್ಸ್ಟ್ ಡೇ ನೋಡಿದ್ರೆ ನಾನೇ ಇಲ್ಲ ಆ ಸಿನಿಮಾದಲ್ಲಿ. ಯಾವ ವ್ಯಕ್ತಿ ನನ್ನನ್ನು ಕರೆದಿದ್ರು ಅವರೇ ಕೇಳಿದ್ರು ನೀವು ಯಾರು ಅಂತಂದ್ರು. ಒಬ್ಬ ಡೈರೆಕ್ಟರ್ನೂ ಆಗಲಿ ಪ್ರೊಡ್ಯೂಸರ್ ಆಗಲಿ ದೇ ವಿಲ್ ಕ್ಯಾಲ್ಕುಲೇಟ್ ನಿನ್ನಿಂದ ನನಗೆ ಎಷ್ಟು ಬರುತ್ತೆ ಅಂತ. ಮದುವೆ ಐ ನೋ ಈ ಸ್ಟ್ರಗ್ಲಿಂಗ್. ಗುರು ನನಗೆ ಕೊಡಬೇಕು ಅಂತ ಆಸೆ ಇದೆ, ಬಟ್ ಈ ಟೈಮಲ್ಲಿ ಆಗ್ತಾ ಇಲ್ಲ ನನಗೆ. ಅವ್ನು ನನಗೆ ತುಂಬಾ ಮಾಡಿದಾನೆ. ನಾನು ಈ ತರ ಹೆಸರಿರೋ ಟೈಮಲ್ಲಿ ನಂಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬಾ ಬೇಜಾರ. ತ್ರಿವಿಕ್ರಮ್ ಅನ್ನುವಂತಹ ಬದಲು ಸಾಮ್ರಾಟ್ ಅಂದ್ರೆ ಬಹುತೇಕರಿಗೆ ಬೇಗ ಪರಿಚಯ ಸಿಗುವಂತಹ ರೋಲ್. ಈತನ ಬಗ್ಗೆ 2 ಇನ್ಸಿಡೆಂಟ್ ಇದೆ. ಮೊದಲು ಇದರ ಬಗ್ಗೆ ಮಾತನಾಡಿ ಆಮೇಲೆ ಈತನ ಜೀವನದ ಬಗ್ಗೆ ಹೇಳುತ್ತೇನೆ, ಕೇಳಿ. ಆವತ್ತು ತ್ರಿವಿಕ್ರಮ್ ಒಂದು ಹೇಳಿಕೊಳ್ಳುವಷ್ಟು ಬೆಳೆಯದೇ ಇದ್ದಂತಹ ನಟ. ಅಂದ್ರೆ ಆಗಷ್ಟೇ ಚಿತ್ರರಂಗದಲ್ಲಿ ಹೆಸರು ಮಾಡುತ್ತಿದ್ದ ಫ್ರೆಶ್ ಪ್ರತಿಭೆ. ಒಂದು ಬಾರಿ ಒಂದು ಇವೆಂಟ್ ನಲ್ಲಿ ಈತನನ್ನ ನೋಡಿದ ಪ್ರಸಿದ್ಧ ಡೈರೆಕ್ಟರ್ ಒಬ್ರು, ನಿನಗೆ ಸೂಟ್ ಆಗುವಂತಹ ಪಾತ್ರ ಹೊಂದಿದೆ, ನೀನು ಬಂದು ಭೇಟಿ ಆಗ್ಬೇಕು ಅಂದಾಗ ಈತ ಒಪ್ಪಿಕೊಳ್ತಾನೆ. ಈ ತ್ರಿವಿಕ್ರಮ್ ಮಾರನೇ ದಿನ ಸೆಟ್ಗೆ ಹೋದಾಗ ಅಲ್ಲಿದ್ದ ಕ್ಯಾಮರಾಮ್ಯಾನ್ ತ್ರಿವಿಕ್ರಮ್ ನಟನೆಯ ಬಗ್ಗೆ ಬಹಳಷ್ಟು ಅಪ್ರಿಶಿಯೇಟ್ ಅನ್ನ ಮಾಡುತ್ತಾರೆ. ಈ ರೋಲ್ಗೆ ನೀನ್ ಸೂಟ್ ಆಗ್ತೀಯಾ ಅಂದಾಗ ಈತನಿಗೂ ಖುಷಿ ಅಷ್ಟಿಷ್ಟಲ್ಲ. ಬಟ್ ಯಾರು ಕರೆದಿದ್ರು ನೋಡಿ, ಆತ ಮಾತ್ರ ತಾನು ಕರೆದೇ ಇಲ್ವೇನೋ ಅನ್ನುವಂತೆ ಸುಮ್ಮನೆ ಕುಳಿತು ಬಿಟ್ಟಿದ್ದ. ಬಹಳಷ್ಟು ಸಮಯದ ಬಳಿಕ ಎಲ್ಲ ಓಕೆ ಆಗುತ್ತೆ. ಆದ್ರೆ ಮಾರನೇ ದಿನ ತ್ರಿವಿಕ್ರಮ್ ಆ ಸಿನಿಮಾದಲ್ಲೇ ಇರಲಿಲ್ಲ. ಬೇರೆ ಯಾರನ್ನೂ ಹಾಕಿಕೊಂಡು ಸಿನಿಮಾವನ್ನ ಮಾಡಿದ್ರು. ಇದು ತ್ರಿವಿಕ್ರಮ್ ಜೀವನದ ಅತ್ಯಂತ ಕಹಿ ಘಟನೆ ಅನ್ಬೋದು. ಒಂದು ಕಡೆಯಲ್ಲಿ ಸ್ನೇಹಿತನ ಮನೆಯ ಮದುವೆ ದಿನ ಈತ ತಲೆ ಕೆಳಗೆ ಹಾಕಿದ್ದ. ಕಾಮನ್ ಆಗಿ ಬಾಯ್ಸ್ ತಮ್ಮ ಮನೆಯ ಮದುವೆಯನ್ನ ಆಗಿರ್ಲಿ ಅಥವಾ ಬೇರೆಯವರ ಮನೆಯ ಮದುವೆಯನ್ನ ತಮ್ಮ ಮನೆಯ ಮದುವೆ ರೀತಿಯಲ್ಲೇ ನೋಡ್ತಾರೆ. ಅದೇ ರೀತಿ ತ್ರಿವಿಕ್ರಮ್ ಸ್ನೇಹಿತ ಮದುವೆಗೆ ಅಂತ ದುಡ್ಡನ್ನ ಕೇಳ್ತಾನೆ. ಬಟ್ ಆ ಟೈಮ್ನಲ್ಲಿ ತ್ರಿವಿಕ್ರಮ್ ಕೂಡ 0 ಆಗಿದ್ದ. ತ್ರಿವಿಕ್ರಮ್ಗೂ ಮನಸ್ಸಿದ್ರೂ ಕೂಡ ದುಡ್ಡು ಕೊಡೋದಿಕ್ಕೆ ಈತನ ಕೈಯಲ್ಲಿ ಕೂಡ ದುಡ್ಡಿರ್ಲಿಲ್ಲ. ತುಂಬಾ ಬೇಕಾಗಿದ್ದವರು ಇಂತಹ ಸಂಕಷ್ಟದ ಸಮಯದಲ್ಲಿ ದುಡ್ಡು ಕೇಳಿದಾಗ ಇಲ್ಲ ಅನ್ನುವ ಬದಲು ತಲೆ ಕೆಳಗೆ ಹಾಕಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಎಂತಹ ಗಂಡಸಾದ್ರೂ ಮನಸ್ಸಿನಲ್ಲಿ ಇಂತಹ ವಿಚಾರಗಳಿಗೆ ಕೊರಗುತ್ತಾನೆ. ಮಿತ್ರರೇ, ಈತನ ತಂದೆ ತಾಯಿ ನಾವು ಅಂದುಕೊಂಡಷ್ಟು ವಿದ್ಯಾವಂತರಲ್ಲ. ಬದಲಾಗಿ ಈತನು ಕೂಡ ಹುಟ್ಟಿನಿಂದಲೇ ಆಗರ್ಭ ಶ್ರೀಮಂತನೂ ಅಲ್ಲ. ಪ್ರತಿಯೊಂದು ಸಕ್ಸಸ್ ಹಿಂದೆ ಸಾಕಷ್ಟು ಸ್ಟ್ರಗಲ್, ಸ್ಯಾಕ್ರಿಫೈಸ್ ಕೂಡ ಮಾಡಿರ್ತಾರೆ. ಅಂತಹದರಲ್ಲಿ ಈತ ಕೂಡ ಮಾಡಿದ ತ್ಯಾಗ ಏನು ಗೊತ್ತಾ? ಈತನಿಗೆ ಆಸೆ ಅಲ್ಲ, ಹುಚ್ಚು ಇದ್ದಿದ್ದು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ. ಆದ್ರೆ ಆತ ಅದನ್ನ ಮರೆಯಲೇಬೇಕಾದ ಪರಿಸ್ಥಿತಿ ಬಂದಾಗ ಈತ ಧೃತಿಗೆಡಲಿಲ್ಲ. ಇದೇನು ವಿಚಾರ ಅಂತ ತಿಳಿಯುವ ಮೊದಲು ಈತನ ಮೂಲ ಊರು, ಕೆಲಸ, ಯಾವುದರಿಂದ ಈತ ಇಷ್ಟು ಫೇಮಸ್ ಆದ ಅನ್ನೋದನ್ನ ತಿಳಿಯೋಣ. ಮಿತ್ರರೇ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ವಿಡಿಯೋ ಅದೆಷ್ಟೋ ಜನ ಒಂದು ಬೇಸಿಕ್ ಗುರಿಯನ್ನ ಇಟ್ಕೊಂಡು ಅದು ನಡೆಯದೇ ಇದ್ದಾಗ ಧೃತಿಗೆಟ್ಟು ಸುಮ್ಮನೆ ಕುಳಿತುಕೊಳ್ಳುವವರಿಗೆ ಹೆಲ್ಪ್ ಆಗ್ಬೋದು. ತ್ರಿವಿಕ್ರಮ್ ಹುಟ್ಟಿದ್ದು ತುಮಕೂರಿನಲ್ಲಿ. ತನ್ನ ಉನ್ನತ ವಿದ್ಯಾಭ್ಯಾಸವನ್ನ ಮುಗಿಸಿದ ತ್ರಿವಿಕ್ರಮ್ ಒಂದು ಕಂಪನಿಯಲ್ಲಿ 2 ತಿಂಗಳುಗಳ ಕಾಲ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅನ್ನುವಂತಹ ಹಠ ಅಲ್ಲಿ ಜಾಸ್ತಿ ದಿನ ಕೆಲಸ ಮಾಡಲು ಬಿಡ್ಲೇ ಇಲ್ಲ. ಅತಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಿದ್ರೂ ಕೂಡ ಈತನಲ್ಲಿದ್ದ ಛಲವನ್ನ ಮೆಚ್ಚಿಕೊಳ್ಳಲೇಬೇಕು. ಮುಂದೆ ಕ್ರಿಕೆಟ್ನ ಮೇಲೆ ಗುರಿ ಇಟ್ಟ ಸಂದರ್ಭದಲ್ಲಿ ಕಾಲಿಗೆ ಇಂಜುರಿ ಆಗಿ ಬಿಡುತ್ತದೆ. ಮುಂದೆ ಹಾಸಿಗೆ ಹಿಡಿದ ತ್ರಿವಿಕ್ರಮ್ಗೆ ಬೇರೆ ದಾರಿಗಳೇ ಇರಲಿಲ್ಲ. ಒಂದು ಕೈಯಲ್ಲಿದ್ದ ಕೆಲಸ ಹೋಯಿತು, ಇನ್ನೊಂದು ಕಡೆ ಪ್ಯಾಷನ್ ಕಡೆಯಿಂದ ದೊಡ್ಡ ಪೆಟ್ಟೆ ಬಿದ್ದಿತ್ತು. ಈ ಸಮಯದಲ್ಲಿ ಕ್ರಿಕೆಟ್ ಆಸೆಯನ್ನ ಕೈಬಿಟ್ಟ ತ್ರಿವಿಕ್ರಮ್ ಮುಂದೆ ಸಾಮ್ರಾಟ್ ಆಗಿದ್ದೇಗೆ ಗೊತ್ತಾ? ತನ್ನದೇ ಪರಿಚಯ ಇರುವವರೊಬ್ಬರು ಈತನಿಗೆ ಜಿಮ್ ಅನ್ನ ಕೊಟ್ಟು ಅಲ್ಲಿ ಟ್ರೈನರ್ ಆಗುವಂತೆ ನಿರ್ದೇಶನವನ್ನ ನೀಡುತ್ತಾರೆ. ಅದಾದ ಬಳಿಕ ತ್ರಿವಿಕ್ರಮ್ ಜರ್ನಿ ವಿದೌಟ್ ಸ್ಟಾಪ್ ಸ್ಟಾರ್ಟ್ ಆಗಿಬಿಡುತ್ತೆ. ಟ್ರೈನರ್ ಆಗಿದ್ದಂತಹ ಯುವಕನ ಫಿಟ್ನೆಸ್ ಮತ್ತು ರಫ್ ಕ್ಯಾರೆಕ್ಟರ್ ನೋಡಿ ಪದ್ಮಾವತಿ ಸೀರಿಯಲ್ ನಿಂದ ಆಫರ್ ಬರುತ್ತದೆ. ಪದ್ಮಾವತಿ ಹಿಟ್ ಆಗೋದಿಕ್ಕೆ ಮುಖ್ಯ ಕಾರಣ ಇದೇ ತ್ರಿವಿಕ್ರಮ್. ಈ ಮನುಷ್ಯನ ಲಕ್ ಚೇಂಜ್ ಆಗಿದ್ದು ಕೂಡ ಇಲ್ಲಿಂದಲೇ. ಸಾಕಷ್ಟು ಪ್ರಮೋಷನ್ಸ್, ರಂಗನಾಯಕಿ ಅನ್ನುವಂತಹ ಫಿಲ್ಮ್ ನಲ್ಲಿ ಕೂಡ ಅವಕಾಶಗಳು ಬರುತ್ತದೆ. ಈತನ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಬಗ್ಗೆ 2 ಮಾತಿಲ್ಲ. ಹಾಗೇನೆ ಫ್ಯಾನ್ಸ್ ಗಳು ಕೂಡ ಏಕೆ ಇಷ್ಟಪಟ್ರು ಅಂದ್ರೆ ಡೀಸೆನ್ಸ್ ಮೇಂಟೈನ್ ಮಾಡೋದ್ರಲ್ಲಿ ಈತ ಎತ್ತಿದ ಕೈ, ಅದಕ್ಕೋಸ್ಕರ. ಹಾಗೇನೆ ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇದೆ. ಇನ್ನ ಇವರ ಲವ್ ಸ್ಟೋರಿ, ಇದರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ನಡೆಯುತ್ತಲೇ ಬಂತು. ಆದ್ರೆ ಗೊತ್ತಿರದ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತೀನಿ, ಕೇಳಿ. ಈತನ ಮೊಬೈಲ್ಗೆ ಒಂದು ಕಾಲ್ ಬರುತ್ತೆ. ಬಂದಾಗ ಫಸ್ಟ್ ಹೇಳಿದ್ದೆ, ನನಗೆ ನೀವು ತುಂಬಾ ಇಷ್ಟ, ನಿಮ್ಮನ್ನ ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಅದು ಕೂಡ ಮನೆಯ ಹತ್ತಿರದ ಹುಡುಗಿ, ಸ್ಕೂಲ್ಗೆ ಹೋಗುವಂತ ಹುಡುಗಿ. ಮುಂದೊಂದು ದಿನ ಈಕೆ ತನ್ನ ಕೈಗೆ ಬ್ಲೇಡ್ ನಿಂದ ಕುಯ್ದುಕೊಂಡು ಆಸ್ಪತ್ರೆಯನ್ನ ಸೇರುತ್ತಾಳೆ. ಅಲ್ಲಿಗೆ ಹೋದ ವಿಕ್ರಮ್ಗೆ ಮದುವೆಯ ಆಫರ್ ಕೂಡ ಬರ್ತದೆ. ಆದ್ರೆ ಅಲ್ಲಿ ನಯವಾಗಿ ತಿರಸ್ಕರಿಸಿ ಹೊರಬರುತ್ತಾನೆ ಇದೇ ತ್ರಿವಿಕ್ರಮ್. ಮಿತ್ರರೇ, ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ವ್ಯಕ್ತಿತ್ವ ಇದೇ ತ್ರಿವಿಕ್ರಮ್ನದ್ದು. ಹಾಗೂ ಹಲವಾರು ಜನರಿಗೆ ಗೊತ್ತಿಲ್ಲದ ವಿಚಾರಗಳನ್ನ ಈತನ ಬಗ್ಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.